ಕಡಲಿಗೊಂದು ಸದ್ದು ಇದೆ. ಅದರ ಭೋರ್ಗರೆವ ಅಲೆಗಳಲ್ಲಿ ಎಲ್ಲರಿಗೂ ಕೇಳಿಸುವ ಅಬ್ಬರದ ಶಬ್ದವಿದೆ. ಆದರೆ ಕಡಲಿಗೊಂದು ಮೌನ ಕೂಡ ಇದೆ. ಅದರ ಹಠಮಾರಿ ಅಲೆಗಳ ಭೋರ್ಗರೆತದ ಶಬ್ದದೊಳಗೆ ಅದು ಅಡಗಿಕೊಂಡಿದೆ. ಕಡಲಿನೆದುರು ನಿಂತಾಗ ನಾವು ಕಿವಿ ಮುಚ್ಚಬೇಕು, ಮನಸ್ಸು ಹೃದಯ ತೆರೆಯಬೇಕು. ಆಗ ಆ ಮೌನ ನಮ್ಮದಾಗುತ್ತದೆ. ಆ ಮೌನದಲ್ಲಿ ಕೆಲವರಿಗೆ ನೆಮ್ಮದಿ ಸಿಗುತ್ತದೆ, ಇನ್ನು ಕೆಲವರಿಗೆ ಅವರವರ ಕಥೆಯಷ್ಟೇ ನೆನಪಾಗುತ್ತದೆ. ಹುಡುಕಿದರೆ ಕಡಲಿನ ಮರಳಿನಲ್ಲಿ ಹಾಗೂ ಆ ಮೌನದಲ್ಲಿ ಕಡಲಿನ ಮಕ್ಕಳದೊಂದು ಕತೆ ಯಾವಾಗಲೂ ಹುದುಗಿರುತ್ತದೆ. ಕಡಲಿನ ತೀರದಲ್ಲಿಯೇ ದಿನನಿತ್ಯ ಉಸಿರಾಡುವ ವನಜಮ್ಮ ಗಟ್ಟಿಗಿತ್ತಿ ಹೆಂಗಸು. ಕಡಲಿನ ಮಗಳು ಎಂದರೆ ತಪ್ಪಾಗಲಾರದು. ಅವಳು ಕಡಲನ್ನು ಚೆನ್ನಾಗಿ ಬಲ್ಲಳು. ಕಡಲಿನ ಕಾಲಡಿಯಲ್ಲಿ ಆಡಿ ಬೆಳೆದು ದೊಡ್ಡವಳಾದ ವನಜಮ್ಮನದ್ದು ಮೀನು ಮಾರುವುದೇ ದಿನನಿತ್ಯದ ಕಾಯಕ. ಅವಳ ಗಂಡ ಶೇಖರಣ್ಣ ತನ್ನ ಹೆಂಡತಿಯೇ ತನ್ನ ಜೀವನದ ಸರ್ವಸ್ವ ಎಂದು ನಂಬಿ ಬದುಕ ಹುಟ್ಟು ಶ್ರದ್ಧೆಯಿಂದ ಹಾಕಿದವನು. ಕಡಲಿನ ನಾಡಿ ಮಿಡಿತ ಎಲ್ಲವನ್ನೂ ಚೆನ್ನಾಗಿ ಬಲ್ಲ ಶೇಖರಣ್ಣ ಬೆಳಿಗ್ಗೆ ಎಲ್ಲರಿಗಿಂತಲೂ ಮೊದಲೇ 5 ಗಂಟೆಯ ಒಳಗೆ ದೋಣಿ ಏರಿ ಮೀನು ಹಿಡಿಯಲು ಹೋಗುತ್ತಿದ್ದ. ವನಜಮ್ಮ ಶೇಖರಣ್ಣನಿಗಾಗಿ ಕಾಯುತ್ತಾ ದಡದಲ್ಲಿ ನಿಂತು ತಪಸ್ಸಿನಂತಹ ಪ್ರತೀಕ್ಷೆ ಮಾಡುತ್ತಿದ್ದಳು. ಸುಮಾರು 10 ಗಂಟೆಯ ಒಳಗಾಗಿ ಶೇಖರಣ್ಣ ತನ್ನ ದೋಣಿಯಲ್ಲಿ ಬಲೆ ಹಾಕಿ ಹಿಡಿದ ಮೀನುಗಳನ್ನು ಶೇಖರಿಸಿಕೊಂಡು ದಡ ಸೇರುತ್ತಿದ್ದ. ದಡದಲ್ಲಿ ನಿಂತು ಶೇಖರಣ್ಣನಿಗಾಗಿ ಕಾಯುತ್ತಿದ್ದ ವನಜಮ್ಮನಿಗೆ ಕಡಲಿನ ತುದಿಯಲ್ಲಿ ಶೇಖರಣ್ಣನ ದೋಣಿ ಕಂಡ ಕೂಡಲೇ ಮುಖ ಅರಳಿಬಿಡುತ್ತಿತ್ತು. ಕೇವಲ ಮೀನು ಬಂತು ಎಂದಲ್ಲ, ತನ್ನ ಗಂಡ ಕೂಡ ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದಾನೆ ಎಂಬ ನೆಮ್ಮದಿ ಅವಳದ್ದು. ಏಕೆಂದರೆ ಕಡಲಿನಲ್ಲಿ ಪಯಣ ದಿನನಿತ್ಯದ ಸಾವು ಬದುಕಿನ ಹೋರಾಟದಂತೆ. ಕಡಲನ್ನು ಎಂದಿಗೂ ನಂಬುವಂತಿಲ್ಲ. ಕೆಲವೊಮ್ಮೆ ಹೇರಳವಾಗಿ ಮೀನು ಸಿಕ್ಕರೆ ಇನ್ನು ಕೆಲವೊಮ್ಮೆ ಏನು ಸಿಗುವುದಿಲ್ಲ. ಆಗೆಲ್ಲ ಬೇರೆ ದೋಣಿಯವರಿಂದ ಮೀನು ಖರೀದಿಸಿ ಮಾರಲು ಹೋಗುತ್ತಿದ್ದಳು. ವನಜಮ್ಮ ಈ ರೀತಿ ಮೀನು ಬೇರೆಯವರಿಂದ ಖರೀದಿಸಿ ಮಾರಿದರೆ ಲಾಭ ಸ್ವಲ್ಪ ಕಡಿಮೆಯೇ ಬರುತ್ತಿತ್ತು. ಆದರೆ ಹೇಗೋ ಜೀವನ ಸಾಗುತ್ತಿತ್ತು. ಶೇಖರಣ್ಣ ಕಷ್ಟಪಟ್ಟು ಮೀನು ಹಿಡಿದು ತರುತ್ತಿದ್ದ. ವನಜಮ್ಮ ಅದನ್ನು ಶ್ರಮವಹಿಸಿ ಮಾರ್ಕೆಟ್ನಲ್ಲಿ ಮಾರಿ ಅವರಿಬ್ಬರಿಗೊಂದು ಬೆಚ್ಚನೆಯ ಬದುಕು ಕಟ್ಟಿಕೊಂಡಿದ್ದರು. ವನಜಮ್ಮ ಶೇಖರಣ್ಣ ದಂಪತಿಗೆ ಮಕ್ಕಳಿರಲಿಲ್ಲ. ಅವರಿಗೆ ಒಬ್ಬರಿಗೊಬ್ಬರು ತಾವೇ ಮಕ್ಕಳಾಗಿದ್ದರು. ಮಕ್ಕಳಾಗಲಿ ಎಂದು ಎಲ್ಲ ಕಡೆ ಹರಕೆ ಹೊತ್ತಿದ್ದರೂ ಸಹ ಅವರ ಪ್ರಾರ್ಥನೆ ಯಾವ ದೇವರಿಗೂ ಕೇಳಲೇ ಇಲ್ಲ. ಇಬ್ಬರಿಗೂ ವಯಸ್ಸಾಗುತ್ತಾ ಬಂತು. ಹಿಂದಿನಂತೆ ಮೀನು ಹಿಡಿಯಲು ಹೋಗಲು ಶೇಖರಣ್ಣನಿಗೆ ಆಗುತ್ತಿರಲಿಲ್ಲ. ಕೊನೆಗೆ ಶೇಖರಣ್ಣ ಮೀನು ಹಿಡಿಯುವುದನ್ನು ನಿಲ್ಲಿಸೇ ಬಿಟ್ಟ. ವನಜಮ್ಮ ಆ ಇಳಿ ವಯಸ್ಸಿನಲ್ಲೂ ಅವರಿವರ ಬಳಿಯಿಂದ ಮೀನನ್ನು ಖರೀದಿಸಿ ಅದನ್ನು ಮಾರಿ ಕೇವಲ ಅದರಿಂದ ಬಂದ ಸಂಪಾದನೆಯಿಂದ ಜೀವನ ಸಾಗಿಸುತ್ತಿದ್ದಳು. ಹಾಗೋ ಹೀಗೋ ಅವರ ಜೀವನ ಸಾಗುತ್ತಿತ್ತು. ಆದರೆ ಅವರಿಬ್ಬರ ಬದುಕು ಹದಗೆಡುತ್ತಿದ್ದಿದ್ದು ಮಳೆಗಾಲ ಬಂದಾಗಲೇ. ಮಳೆಗಾಲ ಬಂದಾಗ ಕಡಲಿನಲ್ಲಿ ಮೀನು ಹಿಡಿಯಲು ಹೋಗುವ ಮೀನುಗಾರರಿಗೆ ಒಂದು ತೆರೆನಾದ ಭಯವಾದರೆ, ಕಡಲಿನ ದಂಡೆಗೆ ಹೊಂದಿಕೊಂಡೇ ಮನೆ ಕಟ್ಟಿಕೊಂಡವರದ್ದು ಇನ್ನೊಂದು ರೀತಿಯ ಭಯ. ವರ್ಷವೂ ಕಡಲ ಕೊರೆತ ಜಾಸ್ತಿಯಾಗುತ್ತಲೇ ಹೋಗುತ್ತಿತ್ತು. ಪ್ರತಿ ವರ್ಷವೂ ಮೀಟರ್ ಗಟ್ಟಲೆ ಕಡಲ ದಂಡೆಯನ್ನು ಸಮುದ್ರ ರಾಜ ನುಂಗಿ ಹಾಕಿ ಮುಂದೆ ಮುನ್ನುಗ್ಗಿ ಬರುತ್ತಿದ್ದ. ಸರ್ಕಾರ ಎಷ್ಟೇ ಪ್ರಯತ್ನಿಸಿದರೂ ಈ ಕಡಲ ಕೊರೆತಕ್ಕೆ ಶಾಶ್ವತ ಪರಿಹಾರ ಇನ್ನೂ ಕಂಡುಹಿಡಿಯಲು ಆಗಲಿಲ್ಲ. ಪ್ರತಿ ಮಳೆಗಾಲಕ್ಕೂ ಮೊದಲು ಕಡಲ ಕೊರೆತ ತಡೆಯಲು ಸರ್ಕಾರ ಕಡಲ ದಂಡೆಗೆ ತಂದು ಸುರಿಯುತ್ತಿದ್ದ ದೊಡ್ಡ ಕಲ್ಲು ಬಂಡೆಗಳು ಕೊನೆಗೆ ಕಡಲಿನ ಆರ್ಭಟಕ್ಕೆ ಕಡಲಿನ ತಳವನ್ನೇ ಸೇರುತ್ತಿದ್ದವು. ವನಜಮ್ಮ ಮತ್ತು ಶೇಖರಣ್ಣನ ಮನೆ ಕೂಡ ಸಮುದ್ರಕ್ಕೆ ಅಂಟಿಕೊಂಡೇ ಇತ್ತು. ಶೇಖರಣ್ಣ ಚಿಕ್ಕಂದಿನಲ್ಲಿ ಇರುವಾಗ ಮನೆಯಿಂದ 100 ಮೀಟರ್ಗಳಷ್ಟು ದೂರ ಇದ್ದ ಕಡಲು ಈಗ ಪ್ರತಿ ವರ್ಷ ಮುಂದೆ ಬಂದು ಕಳೆದ ವರ್ಷ ಕೇವಲ 10 ಮೀಟರ್ಗಳಷ್ಟು ದೂರದಲ್ಲಿ ನಿಂತಿತ್ತು. ಸರ್ಕಾರ ಕಡಲ ದಂಡೆಯಲ್ಲಿದ್ದ ಎಲ್ಲರಿಗೂ ಮನೆ ಖಾಲಿ ಮಾಡಿ ಹೋಗಿ ಎಂದು ಕಳೆದ ವರ್ಷವೇ ಎಚ್ಚರಿಸಿತ್ತು. ಹೆಚ್ಚಿನವರು ಮನೆ ಖಾಲಿ ಮಾಡಿ ಹೋಗಿದ್ದರು. ಆದರೆ ಶೇಖರಣ್ಣ ಒಪ್ಪಿರಲಿಲ್ಲ. ಏಕೆಂದರೆ ಚಿಕ್ಕಂದಿನಿಂದಲೂ ಅವರು ಆಡಿ ಬೆಳೆದ ಮನೆ ಅದು. ಅವರ ಕುಟುಂಬದ ಎಲ್ಲರೂ ಬಾಳಿ ಬದುಕಿದ ಮನೆ ಕೂಡ ಹೌದು. ಆ ಮನೆಯೊಂದಿಗೆ ಅವರಿಗೊಂದು ಭಾವನಾತ್ಮಕ ಸಂಬಂಧ ಇತ್ತು. ಈ ವರ್ಷದ ಮಳೆಗಾಲದ ಆರಂಭದಲ್ಲಿಯೇ ಸರ್ಕಾರದವರು ಮತ್ತೊಮ್ಮೆ ಎಚ್ಚರಿಕೆ ನೀಡಿದರು, ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಎಂದು. ವನಜಮ್ಮ ಕೂಡ ತನ್ನ ಗಂಡನಿಗೆ ಬಹಳಷ್ಟು ಬಾರಿ ಹೇಳಿ ನೋಡಿದರು. ಆದರೆ ಏನೂ ಆಗಲಿಲ್ಲ. ಭಗವತಿ ಕಾಪಾಡ್ತಾಳೆ ಎಂದು ದೇವರ ಮೇಲೆ ಭಾರ ಹಾಕಿ ಅಲ್ಲೇ ಇರಲು ದೃಢ ನಿರ್ಧಾರ ಮಾಡಿದರು. ಆ ಒಂದು ರಾತ್ರಿ ಜೋರು ಮಳೆ. ಕಡಲು ಅದಾಗಲೇ ಮುಂದೆ ಬಂದು ಅವರ ಅಂಗಳವನ್ನು ಒದ್ದೆ ಮಾಡಿಯಾಗಿತ್ತು.
ಅಲೆಗಳ ಭೋರ್ಗರೆತದ ಸದ್ದು ಕೇಳಿ ಎಚ್ಚರವಾದ ಶೇಖರಣ್ಣ, ವನಜಮ್ಮ ಇಬ್ಬರು ಮನೆಯ ಬಾಗಿಲು ತೆರೆದು ಅಂಗಳಕ್ಕೆ ಓಡಿ ಬಂದರು. ಅಂಗಳಕ್ಕೆ ಬಂದು ನೋಡಿದರೆ ಅಂಗಳದಲ್ಲಿದ್ದ ಶೇಖರಣ್ಣನ ದೋಣಿ ಸಮುದ್ರದ ಅಲೆಯಲ್ಲಿ ಇನ್ನೇನು ಕೊಚ್ಚಿ ಹೋಗುವುದರಲ್ಲಿತ್ತು. ಅದನ್ನು ಹೋಗಿ ಶೇಖರಣ್ಣ ಗಟ್ಟಿಯಾಗಿ ಹಿಡಿದುಕೊಂಡರು. ವನಜಮ್ಮ ಕೂಗಿ ಕೂಗಿ ಹೇಳಿದರು, ಬೇಡ ಬೇಡ, ಬಿಟ್ಟು ಬಿಡಿ, ದೋಣಿ ಉಳಿಸಿಕೊಳ್ಳಲು ಇನ್ನು ಸಾಧ್ಯವಾಗದು, ಸಮುದ್ರದ ಅಬ್ಬರ ಬಹಳಷ್ಟು ಜೋರಿದೆ ಎಂದು ಚೀರಿದರು. ಆ ದೋಣಿ ಶೇಖರಣ್ಣನ ಜೀವವೇ ಆಗಿತ್ತು. ಈ ಇಳಿವಯಸ್ಸಿನಲ್ಲಿ ಮೀನು ಹಿಡಿಯಲು ಹೋಗದೇ ಇದ್ದಾಗಲೂ ಅದನ್ನು ಯಾರಿಗೂ ಮಾರಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಅದರ ಮೈ ಸವರಿದರೆ ಏನೋ ಸಮಾಧಾನ, ನೆಮ್ಮದಿ. ಏಕೆಂದರೆ ಆ ದೋಣಿಯಲ್ಲಿ ಅವರ ಬಾಲ್ಯದ ನೆನಪುಗಳಿದ್ದವು. ಶೇಖರಣ್ಣ ಹಠಮಾರಿ ಸಮುದ್ರದ ಎದುರು ಸೋಲಲು ಒಪ್ಪಲಿಲ್ಲ. ದೋಣಿಯನ್ನು ಕೈಬಿಡದೆ ಹಾಗೆ ಹಿಂದೆ ಎಳೆಯಲು ಪ್ರಯತ್ನಪಟ್ಟರು. ಅವರ ಪ್ರಯತ್ನ ಮತ್ತಷ್ಟು ಮುಂದುವರೆಯಿತು. ತನ್ನ ಇದ್ದ ಬದ್ದ ಬಲವನ್ನೆಲ್ಲ ಪ್ರಯೋಗಿಸಿದರು. ಕೊಚ್ಚಿಕೊಂಡು ಹೋಗುತ್ತಿರುವ ದೋಣಿಯನ್ನು ಹಾಗೆ ಒಬ್ಬರಿಗೆ ಮೇಲೆಳೆಯಲು ಸಾಧ್ಯವೇ? ಶೇಖರಣ್ಣನ ವ್ಯರ್ಥ ಪ್ರಯತ್ನ ನೋಡಿ ಕೊನೆಗೆ ವನಜಮ್ಮ ಕೂಡ ಶೇಖರಣ್ಣನೊಂದಿಗೆ ದೋಣಿ ಎಳೆಯುವ ಸಾಹಸಕ್ಕೆ ಕೈ ಜೋಡಿಸಿಯೇ ಬಿಟ್ಟರು. ಇಬ್ಬರು ಸೇರಿ ದೋಣಿ ಎಳೆಯಲು ಶುರು ಮಾಡಿದರು. ಅಷ್ಟೇ ಅಷ್ಟೇ, ವನಜಮ್ಮ ಶೇಖರಣ್ಣ ದೋಣಿ ಎಳೆಯುತ್ತಿದ್ದರು. ಹಾಗೆ ನೋಡುತ್ತಿದ್ದಂತೆ ಮತ್ತೊಂದು ಭಾಗದಲ್ಲಿ ಮುನ್ನುಗ್ಗಿದ ಕಡಲು ಶೇಖರಣ್ಣನ ಮನೆಯನ್ನೇ ಮುಳುಗಿಸಿ ಆ ಇಡೀ ಮನೆಯನ್ನು ಬಿಳಿಸಿಬಿಟ್ಟಿತು. ಅದನ್ನು ನೋಡಿದ ಶೇಖರಣ್ಣನ ಹೃದಯವೇ ಒಡೆದು ಹೋಯಿತು. ಗೊಳೋ ಎಂದು ಅತ್ತು ಬಿಟ್ಟರು. ಇನ್ನೂ ಇಲ್ಲಿದ್ದರೆ ಜೀವಕ್ಕೆ ಅಪಾಯ ಎಂದು ಅರಿತ ವನಜಮ್ಮ ತುಂಬ ಕಷ್ಟಪಟ್ಟು ಹೇಗೋ ಮಾಡಿ ಶೇಖರಣ್ಣನ ಕೈಯಿಂದ ದೋಣಿಯನ್ನು ತಪ್ಪಿಸಿ ಇತ್ತ ಕಡೆ ಎಳೆದು ತಂದರು. ಮಳೆ ಇನ್ನು ಜೋರಾಗಿ ಬಿಟ್ಟು ಬಿಡದೆ ಸುರಿಯುತ್ತಿತ್ತು. ಮನೆಯ ಅಂಗಳದಿಂದ ಸ್ವಲ್ಪ ದೂರದಲ್ಲೇ ನಿಂತುಕೊಂಡು ಶೇಖರಣ್ಣ ಮತ್ತು ವನಜಮ್ಮ ಕಡಲಿನ ಆರ್ಭಟವನ್ನು ಹಾಗೆ ನೋಡುತ್ತಾ ನಿಂತರು. ಮೊದಲು ಶೇಖರಣ್ಣನ ದೋಣಿ ಕಡಲ ಪಾಲಾಯಿತು. ಅನಂತರ ಮನೆಯ ಒಂದೊಂದು ಗೋಡೆ ಬಿದ್ದು ಪ್ರತಿ ಗೋಡೆಯೂ ಕಡಲಿನ ಪಾಲಾಯಿತು. ಅಲ್ಲೊಂದು ಮನೆ ಇತ್ತು ಎಂಬ ಕುರುಹೆ ಅಲ್ಲಿರಲಿಲ್ಲ. ಶೇಖರಣ್ಣ ತಲೆಗೆ ಕೈ ಹೊಡೆದುಕೊಂಡು ನೆಲದಲ್ಲಿ ಹೊರಳಾಡಿಕೊಂಡು ಮುಗಿಲು ಮುಟ್ಟುವಂತೆ ಆಕ್ರಂದನ ಮಾಡುತ್ತಿದ್ದರು. ಆದರೆ ಅವರ ಕೂಗು ಕಡಲಿಗೆ ಕೇಳಲಿಲ್ಲ. ಅವರ ಕಣ್ಣೀರು ಕಡಲಿಗೆ ಅರ್ಥವಾಗಲಿಲ್ಲ. ಅದು ಮತ್ತಷ್ಟು ಭೋರ್ಗರೆದು ಅವರೆದುರು ಆರ್ಭಟಿಸುತ್ತಲೇ ಇತ್ತು. ಶೇಖರಣ್ಣನ ಆಕ್ರಂದನ ಮತ್ತಷ್ಟು ಹೆಚ್ಚಾಯಿತು. ವನಜಮ್ಮ ಮಾತ್ರ ಹಾಗೆ ಕಡಲನ್ನು ದಿಟ್ಟಿಸಿ ನೋಡುತ್ತಾ ಹಾಗೆ ನಿಂತು ಬಿಟ್ಟಳು. ಆ ವೃದ್ಧ ದಂಪತಿಗಳ ಮೇಲೆ ಸ್ವಲ್ಪವೂ ಕರುಣೆ ತೋರದೆ ಕಡಲು ಅವರನ್ನು ನುಂಗಿ ಹಾಕಲು ಅವರತ್ತಲೇ ಮುನ್ನುಗ್ಗಿ ಬರುತ್ತಿತ್ತು. ಅದನ್ನು ಕಂಡ ಅವರಿಬ್ಬರು ಸ್ವಲ್ಪವೂ ಹೆದರದೆ ಸ್ವಲ್ಪವೂ ಹಿಂದೆ ಸರಿಯದೆ ಗಟ್ಟಿಯಾಗಿ ಕೈ ಹಿಡಿದುಕೊಂಡು ತಮ್ಮತ್ತ ಮುನ್ನುಗ್ಗಿ ಬರುತ್ತಿರುವ ಕಡಲನೆ ದಿಟ್ಟಿಸಿ ನೋಡುತ್ತಾ ಅದರ ಪ್ರತೀಕ್ಷೆಯನ್ನೇ ಮಾಡುತ್ತಾ ಅಲ್ಲಿಯೇ ದೃಢವಾಗಿ ನಿಂತುಕೊಂಡರು. ಅವರ ಪ್ರತೀಕ್ಷೆಯನ್ನು ಕಂಡ ಹಠಮಾರಿ ಕಡಲು ಅವರತ್ತಲೇ ಮತ್ತಷ್ಟು ರಭಸವಾಗಿ ಮುನ್ನುಗ್ಗಿ ಬಂತು.